ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂದರೆ ಆಲ್ರೆಡಿ ಮೊನ್ನೆಯಿಂದ ವಿಡಿಯೋ ಮಾಡ್ತಾನೆ ಇದ್ದೀನಿ. ಆ ಕ್ಲಾಸಸ್ಗಳು ಶುರು ಆಗ್ತಾ ಇದೆ, ಅಡ್ಮಿಷನ್ ಓಪನ್ ಆಗಿದೆ ಅಂತ. ಈಗ ಹೊಸದಾಗಿ ನಾವು ಎಂಬ್ರಾಯ್ಡ್ರಿ ಕ್ಲಾಸ್ ಕೂಡ ಶುರು ಮಾಡಿದ್ದೀವಿ. ಮ್ಯಾಮ್ ಆರಿ ವರ್ಕಿಗೂ ಎಂಬ್ರಾಯ್ಡ್ರಿಗೆ ಏನು ವ್ಯತ್ಯಾಸ ಮ್ಯಾಮ್, ಇದುವರೆಗೂ ನಾವು ಕೇಳೇ ಇಲ್ಲ, ಎಲ್ಲ ಒಂದೇ ಅಂದ್ಕೊಂಡ್ಬಿಟ್ಟಿದ್ವಿ ಅಂತ ತುಂಬ ಜನ ಕನ್ಫ್ಯೂಷನ್ ಇದ್ದೀರಾ. ಎಸ್, ಒಂದು ಚೂರು ತೋರಿಸ್ಕೊಳ್ಳಿ. ಇಲ್ಲಿ ನೋಡಿ ಹೇಗೆ ಮಾಡಿದ್ದಾರೆ ನಮ್ಮ ಸ್ಟೂಡೆಂಟ್. ಚೆನ್ನಾಗಿದ್ಯಾ? ಇದು ಬಂದು ಎಂಬ್ರಾಯ್ಡ್ರಿ. ಇದರಲ್ಲಿ ಡಿಸೈನ್ಗಳು ಮಾಡೋದು, ಇದ್ರದ್ದು ಥ್ರೆಡ್ಡೇ ಚೇಂಜ್ ಇದೆ. ಆರಿ ವರ್ಕೆ ಬೇರೆ, ಎಂಬ್ರಾಯ್ಡ್ರಿನೇ ಬೇರೆ. ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದರಲ್ಲಿ ಡ್ರೆಸ್ಗಳಿಗೆ, ಗೌನ್ಗಳಿಗೆ ಎಲ್ಲನ ಡ್ರೆಸ್ನಲ್ಲಿ ಇದನ್ನ ವರ್ಕ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿದೆ ಅಲ್ವಾ. ಈಗ ಕ್ಲಾಸಸ್ ಶುರುವಾಗಿದೆ, ಇವಾಗೆಲ್ಲ ರಜಾ, ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಮ್ಯಾಮ್ ಮಿಷನ್ ಇಲ್ಲ, ಟೈಲರಿಂಗ್ ಕಲಿಬೇಕು ಅಂತ ಆಸೆ ಇದೆ ಅಂದರೆ ಮಿಷನ್ ತಗೊಳ್ಳೋದು ಏನು ಮಾಡ್ತೀರಾ, ಇದನ್ನೆಲ್ಲ ಎಕ್ಸ್ಟ್ರಾ ಕಲ್ತ್ಕೊಂಡ್ರು. ಎಂಬ್ರಾಯ್ಡ್ರಿ ಕ್ಲಾಸ್ ಆಗಿರ್ಬೋದು, ಆರಿ ವರ್ಕ್ ಆಗಿರ್ಬೋದು, ಯಾವುದೇ ಆದ್ರೂ ನೀವು ಕಲ್ತ್ಕೊಂತು ಅಂತಂದರೆ ಆರಾಮಾಗಿ ಮನೇಲಿ ಕೂತ್ಕೊಂಡು ಟೈಮು ಪಾಸ್ ಆಗುತ್ತೆ, ದುಡ್ಡನ್ನು ಕೂಡ ಮಾಡ್ಕೋಬೋದು ನಾವು ಅಲ್ವಾ. ಈಗ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ತೋರಿಸ್ಲಾ ಮೇಡಮ್? ಇದು ಅನೌನ್ಸೇ ಮಾಡಿರಲಿಲ್ಲ, ನೀವೆಲ್ಲ ಕ್ಲಾಸ್ ಶುರು ಮಾಡ್ಬಿಟ್ಟಿದ್ದೀರಾ ಅನ್ಕೊಂತಿದ್ದೀರಾ? ಇಲ್ಲ, ಆಕ್ಚುಲಿ ಫ್ಯಾಷನ್ ಡಿಸೈನ್ ಕೋರ್ಸಲ್ಲಿ ಇದನ್ನ ಮಾಡಿಸ್ತಾ ಇರೋದು. ಇದು ಸಪ್ರೇಟ್ ಕೂಡ ಕ್ಲಾಸಸ್ ತಗೊತಾ ಇದ್ದೀವಿ. ಅದಕ್ಕೆ ನೀವು ಸೇರ್ಕೋಬೇಕು ಅಂತಂದರೆ ಏಪ್ರಿಲ್ 1 ಕ್ಲಾಸಸ್ ಶುರು ಆಗುತ್ತೆ. ಯಾರಾದ್ರೂ ಸೇರ್ಕೊಂಡು ಕಲ್ತ್ಕೋಬೋದು. ಓಕೆನಾ? ನೋಡಿ ತೋರಿಸ್ರಪ್ಪ, ಇದು ಎಷ್ಟು ದಿನದಲ್ಲಿ ಆಗಿದೆ ಅಂತೇಳಿ ಅವ್ರನ್ನೇ ಕೇಳ್ಬೋಣ. ಎಷ್ಟು ದಿನ ಆಯ್ತಮ್ಮ ಕ್ಲಾಸಸ್ ಶುರುವಾಗಿ? 8 days ಆಗಿದೆ. ಹತ್ರ ಬೇಕಲ್ಲ, ಎಲ್ಲರೂ ಹಂಗೆ ತೋರಿಸ್ತಾ ಹೋಗಿ ಮಾಡಿರೋದೆಲ್ಲ ಹಂಗೆ ತೋರಿಸಿ. ನೋಡಿ ಎಷ್ಟು ಚೆನ್ನಾಗಿ, ಇದು ಸೂಪರ್ ಆಗಿದೆ ಕಣ, ವೆರಿ ಗುಡ್. ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಡ್ರೆಸ್ಗಳಿಗೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಡ್ರೆಸ್ಗಳಿಗೆ ಮಾಡಿದ್ಮೇಲೂ ಕೂಡ ನಿಮಗೆ ತೋರಿಸ್ಕೊಡ್ತೀವಿ. ಇವರೆಲ್ಲ ಫ್ಯಾಷನ್ ಡಿಸೈನ್ ಸೇರಿಕೊಂಡು ಇವಾಗ ಕಲಿತಾ ಇರೋದು. ಈ ಫ್ಲವರು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದನ್ನು ತೋರಿಸು. ಆಮೇಲೆ ಓಕೆ, ತೋರಿಸಿ ಆ ಕಡೆ ಹಿಂಗೆ ಹಾಕ್ಬಿಟ್ಟು ತೋರಿಸಿ. ಅಲ್ಲೆಲ್ಲ ಹಂಗೆ ಮಾಡ್ಕೊಂಡು ಒಬ್ಬೊಬ್ರದ್ದು ಅವ್ರ ಹೆಸರು ಹೇಳ್ಬಿಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಹೇಳ್ತದೆ ಹೆಸರು ಹೇಳೋ ನಮ್ರತ. ನೋಡಿ ಇಲ್ಲಿ ಮಾಡಿರೋದೆಲ್ಲ ತೋರಿಸು ಸ್ಟಾರ್ಟಿಂಗಿಂದ. ಇದು ಎಷ್ಟು ದಿನದಲ್ಲಿ ಮಾಡಿದ್ದ ಡಿಸೈನು? ಒಂದು 2 hours. 2 hours ಅಲ್ಲ ಕಂದ, ಎರಡನೇ ದಿನದಲ್ಲಿ ಮಾಡಿದ. ವೆರಿ ಗುಡ್. ಎರಡನೇ ದಿನದಲ್ಲೇ ಆ ಕ್ಲಾಸ್ನಲ್ಲಿ ತೊಗೊಂಡು ಮಾಡಿ ಬ್ಯಾಕ್ ಸ್ಟಿಚಲ್ಲಿ ಮೇಡಮ್ ಬೆಳ್ಕೊಟ್ಟಿದ ತಕ್ಷಣ ಮನೆಗೆ ಮಾಡ್ಕೊಂಡ್ಬಂದಿದ್ದೆ. ವೆರಿ ಗುಡ್, ವೆರಿ ಗುಡ್, ತುಂಬ ಚೆನ್ನಾಗಿದೆ. ಎಲ್ಲ ಬ್ಯಾಕ್ ಸ್ಟಿಚ್ ಮೇಡಮ್. ಓಕೆ, ನೆಕ್ಸ್ಟ್ ನಿಂದ ಹಳೆ ಮಾಡಿರೋದೆಲ್ಲ ತೋರಿಸಲ್ಲಿ ಇದೆಯಲ್ಲ, ಇದೆಲ್ಲ ಫಸ್ಟ್ ಡೇ ಮೇಡಮ್. ಏನು ಅನ್ನಿಸ್ತಕ್ಕಂತ ಇದನ್ನ ಮಾಡ್ಬೇಕಾದ್ರೆ ನಿಮಗೆ? ಮೇಡಮ್ ತುಂಬ ಖುಷಿ ಆಯಿತು. ಓಕೆ, ಆಮೇಲೆ ನನಗೇನೋ ಹೊಸ್ದಾಗಿ ಕಲಿತಿದ್ದೀನಿ. ಹೊಸ್ದಾಗಿ ಕಲಿತಾ ಫಸ್ಟ್ ನಾನು ಚರ್ಚಲ್ಲಿ ಹೋದಾಗ ನನಗೆ ಅಷ್ಟು ಟೈಮ್ ಸಿಗ್ತಿರಲಿಲ್ಲ ಮೇಡಮ್. ಇಲ್ಲಿ ನನಗೆ ಏನೋ ಹೊಸ್ದಾಗಿ ಕಲಿತಾ ಇನ್ನೂ ಕಲಿಬೇಕು ಅನ್ನೋ ಒಂದು ಆಸೆ ಇದೆ. ಖುಷಿ ನೋಡಿದ್ರೆ ಗೊತ್ತಾಗುತ್ತೆ. ಇದೆಲ್ಲ ಸ್ಟಾರ್ಟಿಂಗ್ 1 by 1 ಹೇಳ್ಕೊಟ್ಟು ಆಮೇಲೆ ಫ್ಲವರ್ಸ್ ಬರೋದು. ವೆರಿ ಗುಡ್, ಚೆನ್ನಾಗಿ ಬಂದಿದೆ. ಅವ್ರದ್ದು ನಿಮ್ಮ ಹೆಸರು ಹೇಳಿ. ಎಷ್ಟು ಹೇಳ್ಬಿಟ್ಟ? ನನ್ನ ಹೆಸರು ಚಂದ್ರಕಲಾ ಅಂತ. ಚಂದ್ರಕಲಾ, ಎಲ್ಲಿಂದ ಬರ್ತಾ ಇದೆಯಾ ಹೇಳೋ? ರಾಯಚೂರು ಡಿಸ್ಟಿಕ್ ಮಸ್ಕಿಯಿಂದ ಬಂದಿರೋದು. ರಾಯಚೂರು ಡಿಸ್ಟಿಕ್ ಕೇಳಿಸ್ಕೊಳ್ಳಿ. ಇಲ್ಲಿ ಬಂದು ರಿಲೇಷನ್ ಮೇಲೆ ಉಳ್ಕೊಂಡು ನಾವು ಇಲ್ಲೇ ಕಲಿಬೇಕು ಅಂತ ನನ್ನ ಹತ್ರ ಬಂದಿದ್ದಾರೆ. 3-4 days ಅಲ್ಲಿ ಒಂದು ವಾರದಲ್ಲಿ ಜೋರಾಗಿ ಮಾತಾಡಬೇಕು. ಎಲ್ಲರೂ ಬೈತಾರೆ. ಯಾರು ಬೈತಾರೆ? ಯಾರು ಬೈಯಲ್ಲ. ಕಲಿಯೋಕ್ಕೆಲ್ಲ ಖುಷಿ ಪಡ್ತಾರೆ. ನಮ್ಮೂರು ಹುಡುಗಿ ಅಲ್ಲೋ ಕಲಿತಾ ಇದ್ದಾಳಲ್ವಾ ಅಂತ. ಲೆಟರ್ಸ್ ಹಾಕಿರೋದು ತೋರಿಸು. ತುಂಬ ಚೆನ್ನಾಗಿ ಬಂದಿದೆ. ಇದೆಲ್ಲ ಎಷ್ಟು ದಿನದಲ್ಲಿ ಮಾಡಿದ್ದು ಪುಟ? ಅದು ಇದೆಲ್ಲ ಒಂದಿನ ಒಂದಿನದಲ್ಲಿ ಮಾಡಿದ್ದು. ವೆರಿ ಗುಡ್. ಇದೆಲ್ಲ ಬ್ಯಾಕ್ ಸ್ಟಿಚ್, ರನ್ನಿಂಗ್ ಸ್ಟಿಚಲ್ಲಿ. ಆ ನಂಬರ್ಸ್ ತೋರಿಸು. ನಂಬರ್ಸ್ ತುಂಬ ಚೆನ್ನಾಗಿ ಬಂದಿದೆ. ಮಕ್ಕಳು ಅದು ಇದಕ್ಕೆ ಟಿ ಶರ್ಟ್ಗಳಿಗೆಲ್ಲ ಹಾಕೊಂಡು ಹೋಗಿ ಚೆನ್ನಾಗಿ ಖುಷಿ ಪಡ್ತಾರೆ. ಓಕೆ, ಚೆನ್ನಾಗಿದೆ. ನಯನ ತೋರಿಸಲಿ, ಡಿಸೈನ್ಸ್ ತೋರಿಸು. ಇನ್ನು ಇವಾಗ ಎಷ್ಟು 2 days ಆಯ್ತಲ್ಲ ನೀನು ಸೇರಿಕೊಂಡು? 2 ದಿನದಲ್ಲಿ ಬೇಸಿಕ್ ಕಲಿತಾ ಇರೋದವರು. ಓಕೆ, ತುಂಬ ಚೆನ್ನಾಗಿದೆ. ರೇಖಾ ತೋರ್ಸೋಕೆ ತುಂಬ ಚೆನ್ನಾಗಿ ಬಂದಿದೆ. ಹೆಸರು ಹೇಳಿ. ರೇಖಾ. ತೋರಿಸು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಫ್ಲವರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮೊನ್ನೆ ಒಂದು ಇದನ್ನ ಮಾಡಿದಾರ ಪುಟ್ಟ, ಅದನ್ನು ತೋರಿಸು. ಮ್ಯಾಮ್ ಫ್ಲವರ್ಸ್ ವೆರಿ ವೆರಿ ಗುಡ್. ಒಂದು ಟೆಡಿ ಬೇರ್ ಮಾಡಿದ್ದಲ್ಲ, ಒಂದು ಚೆಂಡು ಕೂಸಿದ್ದಲ್ಲ.
ಕಡೆ ತೋರಿಸು. ತುಂಬಾ ಚೆನ್ನಾಗಿ ಬಂದಿದೆ. ಬೆಳಕು ಆ ಟೆಡಿ ಬೇರ್ ಅದು ಚೆನ್ನಾಗಿ ಬಂದಿದೆ ನೋಡು. ಎಲ್ಲವೂ ಚೆನ್ನಾಗಿದೆ ಅಲ್ಲ, ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಸೂಪರ್ ಅಂತೇಳಿ. ಹೆಸರು ಹೇಳ್ರೋ ಶಿಲ್ಪ, ಹೆಸರು ಕೇಳೋ. ನಿಮ್ಮ ಹೆಸರು? ಶಿಲ್ಪ ನನ್ನ ಹೆಸರು. ನನ್ನ ಹೆಸರು ಸವಿತಾ, ಇದು ನನ್ನ ಡಿಸೈನು. ಸೂಪರ್ ಆಗಿದೆ. ಇದು ನನ್ನ ಡಿಸೈನ್, ಇದೆಲ್ಲ ಸಿಂಪಲ್ ಡಿಸೈನ್ಸು. ಓಕೆ, ನಿಮ್ಮ ನಿಮ್ಮ ಹೆಸರು? ಹೆಸರು ಹೇಳ್ರಿ ಮೇಡಮ್. ನನ್ನ ಹೆಸರು ಗೀತಾ ಅಂತ. ಆಲ್ರೆಡಿ ಇವ್ರು ಎಲ್ಲಾ ಕ್ಲಾಸಲ್ಲೂ ಸೇರ್ಕೊಂಡು ಎಲ್ಲವನ್ನೂ ಕಲಿತಾ ಇದ್ದಾರೆ ನೋಡಿ. ಕೃಷ್ಣನ್ ಹಾಕಿದ್ದೆ, ಅದು ತಂದಿಲ್ಲ. ಗಣೇಶ ಗಣೇಶ. ಅದು ಯಾರು ನನಗೊಂದು ಗಿಫ್ಟ್ ಕೊಟ್ಟಿಲ್ಲ. ಲಾಸ್ಟ್ಗೆ ಕೊಡ್ತೀವಿ. ಓಕೆ, ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಈ ಎಂಬ್ರಾಯ್ಡ್ರಿ ಇದರಲ್ಲಿ ಕಲ್ತ್ಬಿಟ್ಟು ಏನೆಲ್ಲ ಮಾಡ್ಬೋದು ಮರಿಯವರೇ? ಮೇಡಮ್, ಇದು ಎಂಬ್ರಾಯ್ಡ್ರಿ ಅವ್ರು ಕಲ್ತ್ರೆ ಒಂದು ಅವರು ಬಟ್ಟೆಗಳ ಮೇಲೆ ಹಾಕ್ಬೋದು. ಹಾಕಬಹುದು ಡಿಸೈನ್ಸ್ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದು. ಡ್ರೆಸ್ಗಳ ಮೇಲೆ, T-shirt ಗಳ ಮೇಲೆ. ಎಲ್ಲದ್ರ ಮೇಲೇನು ಹಾಕೋಬಹುದು, ಇಂಥದ್ದೇ ಅಂತಿಲ್ಲ, ಹ್ಮ್. ಎಲ್ಲದ್ರ ಮೇಲೇನು ಹಾಕೋಬಹುದು. ಅದು ಅಲ್ದಿರ ಹೋಮ್ ಡೆಕೋರೇಷನ್ ಆಗಿ ಯೂಸ್ ಮಾಡ್ಬೋದು. ಇವಾಗ ಇವ್ರು ತೋರಿಸ್ತಾರಲ್ಲ, ಇದೇ ರಿಂಗ್ನ ವಾಲ್ ಅಲ್ಲಿ ಹಾಕಿದ್ರೆ ಅದು ವಾಲ್ ಹ್ಯಾಂಗಿಂಗ್ ಟೈಪ್ ಆಗುತ್ತೆ. ಹೌದು. ಅದೇ ತರ ನಾವು ಬೆಡ್ Pillow cover ಗಳಿಗೆ, ಹೌದು. ಪಿಲೋ ಕವರ್ಸ್ ಎಲ್ಲಾನು ಮಾಡ್ತೀವಿ. ನೋಡಿ, ಎಷ್ಟು ಕಲ್ತ್ರೆ ಇದೆಲ್ಲ ಬೆನಿಫಿಟ್ ಇರುತ್ತೆ. ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಆರಾಮಾಗಿ ಕಲ್ತ್ಕೋಬೋದಲ್ವಾ? ಓಕೆ, ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಹೆಸರು ಕೇಳಿದ್ರಲ್ವಾ, ಅವ್ರಿಗೆ ಇನ್ನೂ ನೀವು ಪ್ರೋತ್ಸಾಹ ಮಾಡಬೇಕು. ಒಬ್ರಿಗಿನ್ನ ಒಬ್ರು ಚೆನ್ನಾಗಿದೆ ಅಲ್ವಾ? ಮತ್ತೆ ಹೋಗಿ ಹೆಸರು ಮರ್ತ್ಬಿಟ್ವಿ ಅಂತ ಮತ್ತೆ ಹಿಂದಕ್ಕೆ ಹೋಗ್ಬಿಟ್ಟು ಯಾರು ಚೆನ್ನಾಗಿದೆ ಅಂತ ಅವ್ರ ಹೆಸರು ಹೇಳ್ಬಿಟ್ಟು ಸೂಪರ್, ವೆರಿ ಗುಡ್ ಅಂತ ಹೇಳಬೇಕು. ಓಕೆನಾ? ನೀವುಗಳು ಯಾರ್ಯಾರು ಚೆನ್ನಾಗಿದೆ ಅಂತ ನೋಡಿ ನೀವು ಕೂಡ ಕಮೆಂಟ್ಸ್ ಹಾಕಿ. ನಿಮ್ಮ ಫ್ರೆಂಡ್ಸ್ಗಳು ನೀವು ಸಪೋರ್ಟ್ ಮಾಡಿ, ಇವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಓಕೆನಾ? ಸರಿ, ಇದೆಲ್ಲ ಎಂಬ್ರಾಯ್ಡ್ರಿ ಆಯಿತು. ಈಗ ಹ್ಯಾಂಡಿ ವರ್ಕ್ ತೋರ್ಸೋಣ ಅಲ್ವಾ? ಪಕ್ಕ ಮಾಡಿರೋದು ತಗೊಂಡು ಬನ್ನಿ. ಗೀತಾ, ನೀನು ಮಾಡಿರೋದು ತಗೊಂಡ್ವಾ? ಸಲೀಮಾ ಬಂದಿದ್ದಾರಾ? ಬಂದಿದ್ದಾರೆ. ಹೌದಾ? ಓಕೆ, ಆರಿ ವರ್ಕಲ್ಲಿ ತುಂಬಾನೇ ಚೆನ್ನಾಗಿ ನಡೀತಾರೆ. ಈ ಟೈಮ್ ರಜಾ ಇರೋದ್ರಿಂದ ಟೈಮ್ ವೇಸ್ಟ್ ಮಾಡಬೇಡಿ. ನಮ್ಮ ಹುಡುಗಿರು ನೋಡಿ ಎಲ್ಲವೂ ಎಷ್ಟು ಚೆನ್ನಾಗಿ ಕಲ್ತಿದ್ದಾರೆ. ಇವರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಬಂದು ಕಲಿತಾ ಇರೋದು. ಈಗ ಆನ್ಲೈನಲ್ಲೂ ಕ್ಲಾಸಸ್ ಇರೋದ್ರಿಂದ ನೀವು ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು. ಇಲ್ಲಿಗೆ ಬರಬೇಕು ಅಂತೇನಿಲ್ಲ, ಆನ್ಲೈನಲ್ಲೂ ಮಾಡ್ಬೋದು. ಈಗ ಎಂಬ್ರಾಯ್ಡ್ರಿ ಆಯಿತು, ಆರಿ ವರ್ಕ್ ತೋರ್ಸೋಣ. ಓಕೆ, ಹತ್ರ ಬಾ, ಊಟ ಆ ಕಡೆ ಹೋಗು. ಸಲ್ಮಾ ಅಂತ ಇವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸಲೀಮಾ ಅಲ್ಲ? ಎಸ್. ನೋಡಿ, ಇವ್ರು ಕುಚ್ ಕ್ಲಾಸಿಗೆ ಸೇರಿಕೊಂಡು ಅದನ್ನು ಚೆನ್ನಾಗಿ ಮಾಡಿ ನಮ್ಮದು ಸಂಸ್ಥೆದು ನೇಮ್ ಹಾಕಿ ಅದನ್ನು ಗಿಫ್ಟ್ ಕೊಟ್ಟಿದ್ದಾರೆ ನನಗೆ. ಅದು ಕೂಡ ಚೆನ್ನಾಗಿದೆ. ಡಿಸೈನ್ಗಳು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ವೆರಿ ಗುಡ್ ಅಂತ ಹೇಳ್ಬೇಕು ನೀವುಗಳು. ನೋಡಿ, ಪ್ರತಿಯೊಂದನ್ನು ನೀಟಾಗಿ ಮಾಡಿದ್ದು. 2 ತಿಂಗಳು ಕ್ಲಾಸಿಗೆ ಕಂಪಲ್ಸರಿ ಬಂದು ಪ್ರತಿದಿನ ಒಂದು ದಿನ ರಜೆ ಆಗ್ತಂಗೆ ಬಂದು ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡ್ರೋ. ವೆರಿ ಗುಡ್. ಫಸ್ಟ್ ತೊಂದರೆ ಇಲ್ಲ, ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಗೊತ್ತಾಗಬೇಕು ಸ್ಟಾರ್ಟಿಂಗ್ ಹೆಂಗಿತ್ತು ಈಗ ಹೆಂಗಿದೆ ಅಂತ. ಸ್ಟಾರ್ಟಿಂಗು ಏನೂ ಬರ್ದಾಗ ಕ್ಲಾಸಿಗೆ ಸೇರ್ಕೊಂಡು ಹೊಸರಲ್ಲಿ ಹಾಕಿರೋದು. ಈಗ ನೋಡಿ ಎಷ್ಟು ಫಿನಿಶಿಂಗ್ ಕೊಟ್ಟಿದ್ದಾರೆ ಅಲ್ಲ. ವೆರಿ ಗುಡ್ ಅಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇದೆಲ್ಲ ನಿಮ್ಗೆ ರೇಟ್ ಎಷ್ಟು ಗೊತ್ತಾ? ಸ್ಟಾರ್ಟಿಂಗ್ ಪ್ರೈಸೇನೆ ಬಂದು 2,000, 1,500 ಸಿಂಪಲ್. ಇದೆಲ್ಲ ಬಂದು 3,000 ಮೇಲೆ ಹೋಗುತ್ತೆ. ನೀವು ಮನೇಲಿ ಕುತ್ಕೊಂಡು 3 ಅವರ್ 4 ಅವರ್ ಅಟ್ಲೀಸ್ಟ್ ಒಂದಿನ ಟೈಮ್ ಕೊಟ್ಬಿಟ್ರೆ ಸಾಕು. ಮನೇಲೇ ಕುತ್ಕೊಂಡು ಮಾಡ್ಬೋದು. ಬ್ಲೌಸ್ ಸ್ಟಿಚಿಂಗ್ ಕಲ್ತ್ಕೊಂತು ಅಂದರೆ ಇನ್ನೂ ಡಬಲ್ ಬೆನಿಫಿಟ್ ಇರುತ್ತೆ. ನೋಡಿ, ಈ ಥರ ಸಿಂಪಲ್ ಅಂದ್ರೆ ಈಗ ಎಂಬ್ರಾಯ್ಡ್ರಿ ಇದರಲ್ಲಿ ಸಿಂಪಲ್ ಡಿಸೈನ್ನೇ ಇದು ಸ್ಟಾರ್ಟಿಂಗ್ 1,500ದಿಂದ ಶುರುವಾಗುತ್ತೆ. ಇದು ನೀವು ಹೊರಗಡೆ ಮಾಡಿಸ್ತೀವಿ ಅಂದರೆ 1,500. ನೀವು ಮನೇಲೇ ಕುತ್ಕೊಂಡು ಮಾಡ್ತು ಅಂದರೆ ದುಡ್ಡು ಸೇವ್ ಆಗುತ್ತೆ. ಬೇರೆಯವ್ರಿಗೆ ಮಾಡ್ಕೊಡ್ತು ಅಂದರೆ ದುಡ್ಡು ಬರುತ್ತೆ. ಎಸ್, ಹೆಣ್ಮಕ್ಳು ಟೈಮ್ ವೇಸ್ಟ್ ಮಾಡಿದ್ರೆ ದುಡ್ಡನ್ನ ದುಡ್ಕೋಬೇಕು. ನೆಕ್ಸ್ಟ್ ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವೆರಿ ವೆರಿ ಗುಡ್ ಕಲ್ಲ, ಸೂಪರ್. ಗುಡ್ ಹೇಳ್ಬೇಕು, ಅವ್ರಿಗೆ ಮೆಸೇಜ್ ಹಾಕಬೇಕು, ಎಲ್ಲರೂ ಪ್ರೋತ್ಸಾಹ ಮಾಡಬೇಕು. ಓಕೆನಾ? ತುಂಬಾ ಚೆನ್ನಾಗಿ ಬಂದಿದೆ. ಇದೆಲ್ಲ ಬಂದು ನೀವು ಕಡಿಮೆ ಅಂದ್ರೂ 3,500 ಮೇಲೇನೆ ಡಿಸೈನ್. 3,500 4,000 ಇರುತ್ತೆ. ಎಷ್ಟು ದಿನ ತಗೊಂಡಕ್ಕಲ್ಲ ಇದು? 2 ದಿನದಲ್ಲಿ 2 ದಿನ. ಅದು ಚಿಕ್ಕ ಮಕ್ಕಳು ನೋಡಿಕೊಂಡು 2 ಮಕ್ಕಳು ಸಣ್ಣ ಓದೋ 1 ವರ್ಷದೊಂದು, ಇನ್ನೊಂದು 3 ವರ್ಷದ 2 ಮಕ್ಕಳು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು 2 ದಿನದಲ್ಲಿ 3,000 3,500 ರೂಪಾಯಿ ದುಡ್ಕೊಂಡಿದ್ದಾರೆ.
ಮಸ್ತ್ ಅಲ್ಲ, ಸುಮ್ಮನೆ ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಿದೆ. ಸ್ಲೀವ್ ಡಿಸೈನ್ ಮಾಡಿಲ್ವಾ, ಮಾಡ್ತಾ ಇದೆಯಾ, ತೊಂದರೆ ಇಲ್ಲ. ಓಕೆ, ಇದೆಲ್ಲ ಸ್ಟಾರ್ಟಿಂಗ್ ಕಲ್ತಿದ್ದೆ. ಇದು ಮನೆ ವೆರಿ ಗುಡ್. ಇದೆಲ್ಲ ನೋಡಿ ಸ್ಟಾರ್ಟಿಂಗಲ್ಲಿ ಚಿಕ್ಕ ಚಿಕ್ಕದಾಗಿ ಪ್ರಾಕ್ಟೀಸ್ ಮಾಡಿರೋದು ನೋಡಿ. ಇದೆಲ್ಲ ದೊಡ್ಡದಾಗಿ ಕೊಟ್ರೆ, ದೊಡ್ಡದಾದ್ರೆ ಬ್ಲೌಸಿಗೆ ಹಾಕ್ಕೊಟ್ರೆ 3.5 ಇಂದ 4 ಆಗುತ್ತೆ. ನಾವು ಸುಮ್ಮನೆ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ಗೆ ಇದೇ ಥರನೇ ಹೇಳ್ಕೊಡು. ಇದು ನೋಡಿ ನೆಟ್ಟೆಡ್ ಬ್ಲೌಸಲ್ಲಿ ಮಾಡಿರೋದು. ಸ್ಟಾರ್ಟಿಂಗ್ ಈ ರೀತಿ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಬ್ಲೌಸಿಗೆ ಹೇಳ್ಕೊಡೋದು. ಸೂಪರ್. ಟೈಮ್ ವೇಸ್ಟ್ ಮಾಡಿದೆ, ಈ ರದ್ದಲ್ಲಿ ಎಲ್ಲ ಸೇರಿಕೊಂಡು ಕಲ್ತ್ಕೊಳ್ಳಿ. ವೆರಿ ವೆರಿ ಗುಡ್ ಕಲರ್, ಸೂಪರ್. ಸ್ಟಾರ್ಟಿಂಗಲ್ಲಿ ಬೇಸಿಕಲ್ಲಿ ಏನು ಹೇಳ್ಕೊಡ್ತಾರೆ ಮೇಡಮ್, ಸಡನ್ನಾಗಿ ಹಾಕೋಕ್ಕಾಗತ್ತಾ? ಖಂಡಿತ ಹಾಕಲ್ಲ. ಅವ್ರು ಏನೂ ಗೊತ್ತಿಲ್ಲದೆ ಬಂದು ಸೇರಿಕೊಂಡಿರೋದು. ಇದು ಸ್ಟಾರ್ಟಿಂಗಿಂದ ಇಲ್ಲಿಂದ ಶುರುವಾಗುತ್ತೆ. ಈಗ ನಮ್ಗೆ ಅವರು ಇವ್ರು ತೋರಿಸಿದ್ವಲ್ಲ ಎಂಬ್ರಾಯ್ಡ್ರಿ, ಇದರಲ್ಲೂ ಅಷ್ಟೇ ಆರಿ ವರ್ಕಲ್ಲಿ ಇಲ್ಲಿಂದ ನೋಡಿ ಸ್ಟಾರ್ಟಿಂಗಿಂದ ಬಂದು ಇಲ್ಲಿಂದ ಶುರುವಾಗಿದ್ದು ಪ್ರತಿಯೊಂದನ್ನು ಕಲಿಸಿ ಒನ್ ಬೈ ಒನ್ ತೋರಿಸಿ ಅದನ್ನು ಚೆನ್ನಾಗಿ ಕಲಿತ ಮೇಲೆ ಡಿಸೈನ್ಗಳು ಶುರುವಾಗುತ್ತೆ. ಇದೆಲ್ಲ ಅಡ್ವಾನ್ಸ್ ಕ್ಲಾಸಲ್ಲಿ ಬರುತ್ತೆ. ಇದೆಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಏನೂ ಗೊತ್ತಿಲ್ಲದವರು ಸೇರ್ಕೊಂಡು ಕಲ್ತಿರೋರು, ಗೊತ್ತಿರೋರು ಮಾಡಿರೋದಲ್ಲ. ಕೇವಲ 2 ತಿಂಗಳಲ್ಲಿ ಅಲ್ವಾ ಕಂದ? ಆದ್ರಲ್ಲಿ ಇವ್ರು ಬೇಗ ಬೇಗ ಕಲ್ತಿರೋದಲ್ವಾ? 1.5 ತಿಂಗಳಲ್ಲೇ ಮುಗಿಸ್ಕೊಂಡಿರೋದು. 1.5 ತಿಂಗಳಲ್ಲಿ ಆರಿ ವರ್ಕ್ ಮುಗಿಸಿ ಕುಚ್ ಕ್ಲಾಸಿಗೆ ಸೇರ್ಕೊಂಡು ಅದರಲ್ಲೂ ಕೂಡ ಬೇಗ ಮುಗಿಸ್ಕೊಂಡಿರೋದು. ವೆರಿ ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿದ್ಯಾ. ವೆರಿ ಗುಡ್. ಸಲ್ಮಾ ಅಲ್ಲ, ಸಲೀಮಾ. ವೆರಿ ಗುಡ್ ಅಂತ ಹಾಕಬೇಕು ಕಮೆಂಟ್ಸ್, ಓಕೆನಾ? ವೆರಿ ಗುಡ್. ಇವರು ಅಷ್ಟೇ ಟೈಲರಿಂಗ್ ಕಲ್ತಿದ್ದಾಯಿತು, ಕುಚ್ ಕ್ಲಾಸ್ ಕಲ್ತಿದ್ದಾಯಿತು, ಎಂಬ್ರಾಯ್ಡ್ರಿ ಕಲ್ತಿದ್ದಾಯಿತು, ಆರಿ ವರ್ಕ್ ಕಲ್ತೀವಿ. ನೆಕ್ಸ್ಟು ಫ್ಯಾಷನ್ ಡಿಸೈನಿಂಗ್ ಸೇರಿಕೊಂಡು ನೆಕ್ಸ್ಟ್ ನಾವೆಲ್ಲ ಬೊಟಿಕ್ ಓಪನ್ ಮಾಡೋಕ್ಕೆ ಹೋಗೋದೆ. 100% ಬಿಡಲ್ಲ. ಇದು ನೋಡಿ ವೆರಿ ವೆರಿ ಗುಡ್ ಪುಟ. ಈತನಿಗೆಲ್ಲ ವೆರಿ ಗುಡ್ ಅಂತ ಹಾಕಿ. ಓಕೆ, ಈ ಥರ ಕಲರ್ ಕಾಂಬಿನೇಷನಲ್ಲಿ ಡೆಮೋ ಪೀಸ್ಗೆ ಮಾಡಿಟ್ಕೋಬೇಕು. ಕಸ್ಟಮರ್ ಬಂದಾಗ ತೋರಿಸ್ಲಿಕ್ಕೆ ಸ್ವಲ್ಪ ಗ್ಯಾಪ್ ಕೊಡಬೇಕಿತ್ತು ಕಂದ. ತುಂಬ ಚೆನ್ನಾಗಿ ಮಾಡಿದ್ಯಾ. ಇದನ್ನೊಂದು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ರೆ ಈ ಡಿಸೈನ್ಗೂ ಚೇಂಜಸ್ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ಯಾ. ವೆರಿ ವೆರಿ ಗುಡ್. ತೊಂದರೆ ಇಲ್ಲ. ಓಕೆ, ಇವ್ರದ್ದು ಅಷ್ಟೇ ತುಂಬ ತಿಂಗಳಲ್ಲ, ಕೇವಲ 2 ತಿಂಗಳು. ಬ್ಲೌಸ್ಗೆಲ್ಲ ಹಾಕ್ಕೊಟ್ಟಿದ್ದಾರೆ, ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಕಸ್ಟಮರ್ದೆಲ್ಲ ಹಾಕಿ. ಓಕೆ ನೋಡಿ, ಗಣೇಶನ ಆಶೀರ್ವಾದ ಇರಲಿ ಅಂತ ಸ್ಟಾರ್ಟಿಂಗೇ ಬಿಡಿಸ್ಕೊಂಡು ಬಿಟ್ಟಿದ್ದಾರೆ, ಯಾವುದೇ ವಿಘ್ನ ಇಲ್ಲದೆ ಕಲೀಲಿ ಅಂತೇಳಿ. ಚೆನ್ನಾಗಿ ಬಂದಿದೆ. ಇದೆಲ್ಲ ಸ್ಲೀವ್ ಡಿಸೈನ್ಸ್ ಅಡ್ವಾನ್ಸ್ ಕ್ಲಾಸಲ್ಲಿ. ಇದೆಲ್ಲ ಸ್ಲೀವ್ ಡಿಸೈನ್ಸು ತುಂಬ ಚೆನ್ನಾಗಿ ಬಂದಿದೆ. ಫ್ಲವರ್ಸು ವೆರಿ ಗುಡ್. ಈಗ ಕೇಳಿದ್ರಾ ಇವ್ರು ತಪ್ಪು ಮಾಡೋಂಗಿಲ್ಲ ಅಂತ ಯಾಕೆ ಕೇಳಿದೆ ಅಂತ? ಆಲ್ರೆಡಿ ಇಲ್ಲೆಲ್ಲ ಕಲಿಸ್ಬಿಟ್ಟಿದ್ದೀವಿ ನಾವು, ಅದಕ್ಕೆ ಆಮೇಲೆ ಆ ಕ್ಲಾಸಲ್ಲಿ ತಪ್ಪು ಮಾಡೋಂಗಿಲ್ಲ ಇವರು ಅಂದಿದ್ದು. ಓಕೆ, ವೆರಿ ವೆರಿ ಗುಡ್. ಇದೆಲ್ಲ ಸ್ಟಾರ್ಟಿಂಗು. ನಿಮ್ಗೆ ಇದನ್ನು ತೋರಿಸಿದ್ದೆ ಕುದುರೆ ಆರಿಸೋದು ಬೇಸಿಕಲ್ಲಿ ಅವರು. ಇದೆಲ್ಲ ಅವ್ರಿಗೆ ಬೇಸಿಕ್ ಕ್ಲಾಸಲ್ಲಿ ಇದೆಲ್ಲ ಬರುತ್ತೆ. ಆಮೇಲೆ 1 ಬೈ 1 ಎಲ್ಲ ಮಾಡಿ ಅದನ್ನು ಡಿಸೈನ್ನ ಮಾಡೋದು 2ನೇ ತಿಂಗಳಲ್ಲಿ. ಇಲ್ಲೂ ಕೂಡ ಇದು ಸ್ಟಾರ್ಟಿಂಗ್ 1 ತಿಂಗಳಲ್ಲಿ ಅಲ್ವಾ ಕಲ್ಲ? 1 ತಿಂಗಳಲ್ಲಿ ಸ್ಟಾರ್ಟಿಂಗ್ 1 ತಿಂಗಳಲ್ಲಿ ಇದೆಲ್ಲ ಹೌದು. ಬೇಸಿಕ್ ಗೊತ್ತಿರೋರು ಡೈರೆಕ್ಟಾಗಿ ಅಡ್ವಾನ್ಸ್ ಕೂಡ ತೊಗೋಬೋದು. ಇಲ್ಲ ಮ್ಯಾಮ್ ಕಲಿತಾ ಇದ್ದೀವಿ, ಚೆನ್ನಾಗೇ ಕಲ್ತ್ಕೊಂಡ್ಬಿಡೋಣ ಅಂದರೆ ಖಂಡಿತವಾಗ್ಲೂ 1 ಬೈ 1 ನೀಟಾಗಿ ಕಲ್ತ್ಕೋಬೋದು. ಓಕೆ ಗೀತಾ, ವೆರಿ ವೆರಿ ಗುಡ್ ಅಂತ ಹಾಕ್ಬೇಕು. ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ರು, ತಗೊಂಡು ಬಾ ಅಂತ. ಏನು ಗೊತ್ತಿತ್ತು ಕಂದ ನಿನಗೆ? ಏನೂ ಗೊತ್ತಿಲ್ಲ. ಅವರು ಅಂದರೆ ನನ್ನ ಸ್ಟೂಡೆಂಟು, ಸೊ ಹಂಗಾಗಿ ನಾವು ಅವ್ರನ್ನ ಇದು ಮಾಡ್ತೀವಿ. ನೀವು ಹೊಸಬ್ರು, ಏನು ಅನಿಸುತ್ತೆ ನಮ್ಮ ಕ್ಲಾಸ್ ಬಗ್ಗೆ? ಸಿಟ್ ಮಾಡ್ಕೊಂಡು ಬೈಯಲ್ವಾ? ಕಂಪ್ಲೇಂಟ್ ಹೇಳಿ. ಇಲ್ಲ ತಾಳ್ಮೆಯಿಂದ ಹೇಳ್ಕೊಡ್ತಾರೆ. ಇಷ್ಟ ಆಯ್ತಾ ನಮಗೆ? ಇಷ್ಟ ಆಯ್ತು. ಮಾಡಿ ಯಾವ ಊರು ನಿಮ್ಮದು? ಬಿಜಾಪುರ. ಓಕೆ. ಬಂದಮೇಲೆ ಇಲ್ಲಿಗೆ ಹೋಗಿರಲಿಲ್ಲ. ಫಸ್ಟ್ ಟೈಮ್ ಬಂದೆ, ನನಗೆ ಏನು ವೇರ್ಡ್ ಫೀಲ್ ಆಗಿತ್ತು. ಫ್ಯಾಮಿಲಿ ಎಲ್ಲರೂ ಹೆಣ್ಮಕ್ಳಿದ್ದಾರೆ. ಓಕೆ. ನನ್ನ ಹಸ್ಬೆಂಡು ಸ್ವಲ್ಪ ಇಷ್ಟ ಆಯಿತು ಕ್ಲಾಸ್. ಇದೆಲ್ಲ ಬೇಸಿಕ್ ಕ್ಲಾಸಲ್ಲಿ ಇದೆಲ್ಲ ಕಲ್ತಿರೋದು.
ಏನೂ ಗೊತ್ತಿಲ್ಲದವ್ರು ಮಾಡಿರೋದು. ಕೇಳಿಸ್ಕೊಂಡವ್ರ ವಾಯ್ಸು ಸ್ವಲ್ಪ ನಿಧಾನ ಕೇಳಿದಾರ, ಕೇಳಿಸ್ತಾ ಇಲ್ವೋ ಗೊತ್ತಿಲ್ಲ. ಬೇಸಿಕಲಿ ಇದೆಲ್ಲ ಕಲ್ತಿರೋದು. ಇಲ್ಲಿ ನೋಡಿ, ಇದೆಲ್ಲ ಡಿಸೈನ್ಸು. ವೆರಿ ಗುಡ್ ಕಂದ, ನೀವು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಇಲ್ಲಿ ಹೊಸಬ್ರನ್ನ ಫೀಲೇ ಇಲ್ಲ ಅಲ್ಲ, ಆಳೊಬ್ರು ಹೊಸಬ್ರು. ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ವೆರಿ ವೆರಿ ಗುಡ್. ನಿಮ್ಮ ಹೆಸರು? ಚೈತ್ರ. ನಿಮ್ಗೆ ಈಶ್ವರ ಇಷ್ಟನಾ? ತುಂಬಾ ಚೆನ್ನಾಗಿ ಬಂದಿದೆ. ವೆರಿ ಗುಡ್. ಓಹ್, ಪಿಕಾಕ್ ಬಿಡಿಸಿದ್ರ. ವೆರಿ ವೆರಿ ಗುಡ್. ತುಂಬ ಚೆನ್ನಾಗಿ ಬಂದಿದೆ. ಗೀತಾ ನೋಡಿಲಿ ನೆಕ್ಸ್ಟು. ಪುಟಿ ಸಲೀಮಾ ಇದು ಮಾಡ್ಕೊಂಬರ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ಲೀವಿಗೆ ಬಿಡಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ವೆರಿ ವೆರಿ ಗುಡ್. ಫ್ಲವರ್ ಸಕ್ಕತ್ತಾಗಿ ಬಂದಿದೆ. ನೆಕ್ಸ್ಟ್ ಕಲರ್ ಬ್ಲೌಸಿಗೆ ಮಾಡ್ಕೊಂಬರ್ಬೇಕು. ಓಕೆ, ನೋಡಿದ್ರಲ್ವಾ ನಮ್ಮ ಹುಡುಗಿರೆಲ್ಲ ಹೆಂಗೆ ಕಲಿತಾ ಇದ್ದಾರೆ ಅಂತ. ಇಲ್ಲಿ ಯಾರಿಗೂ ಟೈಮ್ ವೇಸ್ಟ್ ಮಾಡೋಕ್ಕೆ ಬಿಡಲ್ಲ. ಟೈಮ್ ಎಷ್ಟು ಇಂಪಾರ್ಟೆಂಟು ಅಂತೇಳಿ ಎಲ್ರಿಗೂ ಗೊತ್ತಿರುತ್ತೆ. ಹಂಗಾಗಿ ಟೈಮ್ ವೇಸ್ಟ್ ಮಾಡದೆ ಎಲ್ಲವನ್ನೂ ಕಲ್ತ್ಕೊಂಡ್ರೆ ನಿಮ್ಮ ಜೀವನ ಸೆಟ್ಲ್ ಆಗುತ್ತೆ. ಓಕೆನಾ? ಬಂದ್ರು ಎಲ್ಲರೂ ಹೋಗಿ ಬಾಯ್ ಹೇಳಿರೋಣ. ಸಲೀಮಾ ಬನ್ನಿ ಬನ್ನಿ ಚೇತು. ನಿಮಗೆ ಸೂಚಿ ಓಕೆ, ಇವ್ರಿಗೆಲ್ಲ ನೆಕ್ಸ್ಟು ಆಲ್ ದ ಬೆಸ್ಟ್ ಹೇಳಿ. ಫ್ಯೂಚರಲ್ಲಿ ಮುಂದೆ ಇನ್ನು ನೆಕ್ಸ್ಟ್ ಇಂದ ವಿಡಿಯೋ ಬರುತ್ತೆ. ಅದು ಹೆಂಗೆ ಬರುತ್ತೆ ಅಂದರೆ ಡಿಫ್ರೆಂಟಾಗಿ ಬರುತ್ತೆ. ಸುಮ್ಮನೆ ಸಣ್ಣ ಪುಟ್ಟಲ್ಲೆಲ್ಲ ವಿಡಿಯೋ ಮಾಡಿ ಹಾಕಲ್ಲ. ಹೆಂಗೆ ಬರುತ್ತೆ ನಿಮಗೆ ಭಾಳ ಆದ್ಮೇಲೆ ಮತ್ತೆ ಬಿಡ್ತೀವಿ ಯಾವ ರೀತಿ ಇರುತ್ತೆ ಅಂತ. ಓಕೆನಾ? ಈ ವಿಡಿಯೋ ಇಷ್ಟ ಮಾಡಬೇಕು, ಪಡಪಡ ಅಂತ ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗ್ತದೆ. ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್ ಬಾಯ್ ಮಾಡ್ರಲ್ಲ.